ಮುಂದಿನ ವರ್ಷ ಬರುವಂಥ ಶ್ರಾವಣದಲ್ಲಿ ನಿಮಗೆ ಶನಿ ಯೋಗ ಫಲದಲ್ಲಿ ಕೂಡಿರ್ತಾರೆ. ಈಗ ಮಾರಕ ಸ್ಥಾನದಲ್ಲಿರುವ ಅವಮಾನಗಳನ್ನು ಅನುಭವಿಸ್ತಿದ್ದೀರಿ, ಕಷ್ಟಗಳನ್ನು ಅನುಭವಿಸ್ತಿದ್ದೀರಿ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ನೋಡ್ತಿದ್ದೀರಿ. ಈ ಕುಂಭರಾಶಿಯವರಿಗೆ ಯಾವುದಾದ್ರೂ ಫಲ ಇದೆಯಾ ಅಂತಂದರೆ ಶನಿ ಬಲ ಇಲ್ಲ. ಶನಿಗೆ ಈಗ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂಥ ಅವಕಾಶವನ್ನು ಭಗವಂತನೇ ಕಲ್ಪಿಸಿಕೊಟ್ಟಿದ್ದಾನೆ. ಶನಿಯ ಪ್ರಾರ್ಥನೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅಂದರೆ, ನೀವು ಶ್ರಾವಣ ಮಾಸ ಮುಗಿದ ನಂತರದಲ್ಲಿ ದಿನವೂ ಸಹ ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತದೆ ಹೊರತು ಜಾಸ್ತಿ ಆಗೋದಿಲ್ಲ. ಇದನ್ನು ಬರೆದಿಕೊಳ್ಳಿ. ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ಇದು ಮಾಸ ಭವಿಷ್ಯ, ಆಗಸ್ಟ್ ತಿಂಗಳಲ್ಲಿ ಬರುವಂತಹ ಮಾಸ ಭವಿಷ್ಯದಲ್ಲಿ ಕುಂಭರಾಶಿಗೆ ಮಾಸ ಭವಿಷ್ಯ. ಕುಂಭರಾಶಿ ಅಂತ ಅಂದಾಗ ಒಂದು ರೀತಿಯಾದಂತಹ ಭಯದ ವಾತಾವರಣವೇ ನಮಗೆ ಸೃಷ್ಟಿಯಾಗತ್ತೆ. ಏನಕ್ಕಾಗಿ ಅಂತ ಅಂದರೆ, ಕುಂಭರಾಶಿಗೆ ನೋಡಿ ಸುಮಾರು ದಿನಗಳಿಂದ ಸಂಕಷ್ಟವನ್ನು ಅನುಭವಿಸುತ್ತಿರುವಂಥದ್ದು, ಸುಮಾರು ವರ್ಷಾದಿಗಳಿಂದಲೂ ಸಹ ನಿಮಗಿದೆ. 7.5 ಅಂತ್ಯಭಾಗದಲ್ಲಿದೆ ನಿಮಗೆ ಕುಂಭರಾಶಿಯವರಿಗೆ. 7.5 ಅಂತ್ಯಭಾಗದಲ್ಲಿರುವಂತಹ ಕುಂಭರಾಶಿಯವರು ನಿಮಗೆ ಶನಿಯ ಉಪಾಸನೆಗೆ ಅತ್ಯಂತ ಅವಶ್ಯಕತೆಯಾಗಿ ಕೂಡಿರುತ್ತೆ. ಈಗ ಯಾಕೆ ಅಂದರೆ, ಮುಂದಿನ ವರ್ಷ ಬರುವಂಥ ಶ್ರಾವಣದಲ್ಲಿ ನಿಮಗೆ ಶನಿ ಯೋಗ ಫಲದಲ್ಲಿ ಕೂಡಿರ್ತಾರೆ. ಈಗ ಮಾರಕ ಸ್ಥಾನದಲ್ಲಿರುವಂಥ ಶನಿ ಗ್ರಹ ಮುಂದಿನ ವರ್ಷ ಇದೇ ಶ್ರಾವಣಕ್ಕೆ ನಿಮಗೆ ಅತ್ಯಂತ ಯೋಗ ಫಲದಲ್ಲಿರ್ತಾರೆ. ಶನಿಯ ಉಪಾಸನೆ ಮಾಡಲಿಕ್ಕೆ ನಿಮಗೆ ಅವಾಗೊಂದು ರೀತಿಯಾದಂಥ ಅನುಕೂಲಕರವಾಗಿದ್ದರೆ, ಈ ಕಾರ್ಪುಣ್ಯಗಳನ್ನು, ಕಷ್ಟವನ್ನು, ಸಮಸ್ಯೆಗಳನ್ನು, ಗೊಂದಲಗಳನ್ನು, ನಮಗಿರುವಂತಹ ಆಗು ಹೋಗುಗಳನ್ನು, ನಮಗಿರುವಂತಹ ವಾತಾವರಣದ ಬದಲಾವಣೆ ಮಾಡಲಿಕ್ಕೋಸ್ಕರವಾಗಿ ಶನಿಯ ಉಪಾಸನೆ ಅತ್ಯಂತ ಅವಶ್ಯಕವಾಗಿ ಕುಂಭರಾಶಿಗೆ ಈಗ ಬೇಕಾಗಿದೆ. ಕುಂಭರಾಶಿಗೆ 7.5 ಅಂತ್ಯದಲ್ಲಿರುವಂಥದ್ದು ಈ ವರ್ಷ ಈಗಿರುವಂಥ ಶ್ರಾವಣ ಮಾಸದಲ್ಲಿ ಶನಿ ನಿಮಗೆ ನಿಮಗೆ 7.5 ಶನಿ. ಈಗಿರುವಂತಹ ಶನಿ ನಿಮಗೆ ಅತ್ಯಂತ ಅವಶ್ಯಕ. ಈ ಕುಂಭರಾಶಿಯವರಿಗೆ ಯಾವುದಾದ್ರೂ ಫಲ ಇದೆಯಾ ಅಂತಂದರೆ ಶನಿ ಬಲ ಇಲ್ಲ. ಅದೇ ರೀತಿ ಪಂಚಮದಲ್ಲಿರುವಂಥ ಕುಜಗ್ರಹ ದೋಷದಲ್ಲಿದ್ದಾನೆ. ಸಪ್ತಮದಲ್ಲಿರುವಂತಹ ಅದೇ ರೀತಿಯಾಗಿ ನಿಮಗೆ ಪಂಚಮದಲ್ಲಿರುವಂತಹ 6ನೇ ಮನೆಯಲ್ಲಿರುವಂತಹ ಗುರುವಿನ ಬಲವನ್ನು ಕಳ್ಕೊಡ್ತೀರಿ. 7ನೇ ಮನೆಯಲ್ಲಿ ಕೇತುಗ್ರಹ, 8ನೇ ಮನೆಯಲ್ಲಿ ನಿಮಗೆ ಶುಕ್ರಗ್ರಹ. ಒಂದು ಗ್ರಹಗತಿಗಳು ನಿಮಗೆ ಯೋಗ ಫಲವನ್ನು ತಂದುಕೊಡದಲ್ಲೇ ಇರುವಂಥದ್ದೇ ಕುಂಭರಾಶಿಗೆ ಸಮಸ್ಯೆ. ಏನಾದರೂ ಒಂದು ಯೋಗ ಫಲ ಸಿಗುತ್ತಾ ಗುರುಗಳೇ ಅಂತಂದರೆ, ಒಂದು ಸಮಸ್ಯೆ ಸಂಕಷ್ಟ ಅತಿಯಾದಂಥ ತಡ್ಕೊಳ್ಳೋಕ್ಕೂ ಸಾಧ್ಯವಾಗದೆ, ನಿಭಾಯಿಸೋಕ್ಕೂ ಸಾಧ್ಯವಾಗದೇ ಇರುವಂಥ ಸಂದರ್ಭದಲ್ಲಿ ಒಬ್ಬ ಸ್ನೇಹಿತ ಮಾತ್ರ ನಿಮಗೆ ಸಹಕಾರವನ್ನು, ಸಹಯೋಗವನ್ನು ಮಾಡಬಹುದೇ ಹೊರತು ಮಿಕ್ಕಿದ್ದು ಎಲ್ಲರೂ ಸಹ ನಿಮ್ಮನ್ನು ಕೈ ಬಿಟ್ಬಿಡ್ತಾರೆ. ಸಮಸ್ಯೆಗಳಿಗೆ, ನಿಮ್ಮ ಸಮಸ್ಯೆಗಳನ್ನು, ಕಷ್ಟವನ್ನು ಕೇಳುವಂಥವರೇ ಇಲ್ಲ. ನೀವೇನಾದರೂ ಒಂದು ಹೇಳಬೇಕು ಅಂತಂದರೆ ಆ ವ್ಯಕ್ತಿಗಳಲ್ಲಿ ನಿಲ್ಲೋದೇ ಇಲ್ಲ, ಪಲಾಯನವನ್ನು ಮಾಡ್ತಾರೆ. ಇವಂದು ಯಾವಾಗಲೂ ಇದ್ದಿದ್ದೇ ಗೋಳು ಅನ್ನೋ ರೀತಿಯಲ್ಲಿ ಅವರು ಅಭಿಪ್ರಾಯಗಳನ್ನು ಪಡ್ಕೊಳ್ತಾರೆ. ಆದ್ದರಿಂದ ಈ ಕುಂಭರಾಶಿಗಿರುವಂಥ 7.5 ಶನಿ, 7.5 ಶನಿಗೆ ಈಗ ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಉತ್ತಮವಾದಂಥ ಅವಕಾಶವನ್ನು ಭಗವಂತನೇ ಕಲ್ಪಿಸಿಕೊಟ್ಟಿದ್ದಾನೆ. ಆಗಸ್ಟ್ ತಿಂಗಳಲ್ಲಿ ಶನಿಯ ಪ್ರಾರ್ಥನೆ ಮಾಡಲಿಕ್ಕೆ. ಶನಿಯ ಪ್ರಾರ್ಥನೆ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅಂದರೆ, ನೀವು ಪ್ರತಿ ಶ್ರಾವಣ ಮಾಸದಲ್ಲಿಯೂ ಸಹ ಈ ಶ್ರಾವಣ ಮಾಸ ಮುಗಿಯವರೆಗೂ ಸಹ ಕುಂಭರಾಶಿಯವರು ಪ್ರತಿದಿನವೂ ಸಹ ಸಾಯಂಕಾಲ ಸೂರ್ಯ ಮುಳುಗಿದ ಮೇಲೆ ದೀಪವನ್ನು ಹಚ್ಚಿ, ಎಳ್ಬತ್ತಿ ದೀಪವನ್ನು ಹಚ್ಚಿ, ಅಥವಾ ಎಳ್ಬತ್ತಿ ದೀಪ ನೀವು ಯಾವ ರೀತಿ ಹಚ್ಚಬೇಕು ಅಂತ ಅಂದರೆ, ಎಲ್ಲರೂ ಎಳ್ಬತ್ತಿ ಹಚ್ಚುವ ಸ್ಥಾನಗಳಿರುತ್ತೆ, ಅಲ್ಲಿ ಹಚ್ಚಿ. ಇಲ್ಲಾಂದರೆ ಅಟ್ಲೀಸ್ಟ್ ಕಡಿಮೆ ಇಲ್ಲ ಅಂತ ಅಂದ್ರೂ 2 ಮಣ್ಣಿನ ದೀಪವನ್ನಾದರೂ ಹಚ್ಚಿ ಬನ್ನಿ. ಪ್ರತಿದಿನವೂ ಇದನ್ನು ಮಾಡಿ ನಿಮಗೆ ಎಷ್ಟೋ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೆ ಈ ಶ್ರಾವಣ ಮಾಸದ ಶನಿಯ ಉಪಾಸನೆ ನಿಮಗೆ ಅನುಕೂಲಕರವಾಗಿರುತ್ತೆ. ಈ 7.5 ಶನಿಯಿಂದ, ಗ್ರಹಗತಿಗಳ ದೋಷಗಳಿಂದ ಅವಮಾನಗಳನ್ನು ಅನುಭವಿಸ್ತಿದ್ದೀರಿ, ಕಷ್ಟಗಳನ್ನು ಅನುಭವಿಸ್ತಿದ್ದೀರಿ, ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ನೋಡ್ತಿದ್ದೀರಿ, ಮಾಡುವಂಥ ಕೆಲಸದಲ್ಲಿ ನಷ್ಟವನ್ನು ನೋಡ್ತಿದ್ದೀರಿ, ಹಣಕಾಸಿನ ಗೊಂದಲಗಳನ್ನು ಮಾಡ್ತಿದ್ದೀರಿ, ಶತ್ರು ಬಾಧೆಗಳನ್ನು ಕಂಡಿದ್ದೀರಿ, ಜೊತೆಯಲ್ಲಿ ಅವಮಾನಗಳನ್ನು ಅನುಭವಿಸ್ತಾ ಇದ್ದೀರಿ. ಕೈ ಹಾಕಿದ ಕೆಲಸವೆಲ್ಲವೂ ಸಹ ನಷ್ಟಕ್ಕೆ ಹೋಗುವಂಥ ವಾತಾವರಣ, ಅಪವಾದಗಳು, ಅಪನಿಂದನೆಗಳು, ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು, 1, 2, 3 ಹೇಳಲಿಕ್ಕೆ ಸುಮಾರು ಸಮಸ್ಯೆಗಳಿಂದಲೇ ಕೂಡಿರುವಂತಹ ಕುಂಭರಾಶಿಯವರು ಬಿಡುಗಡೆ ಆಗಲಿಕ್ಕೆ ಕೆಲವೇ ದಿನಗಳು ಕೂಡಿದಿರುತ್ತೆ. ದಿನವೂ ಸಹ ಈ ಶ್ರಾವಣ ಮಾಸ ಮುಗಿದ ನಂತರದಲ್ಲಿ ದಿನವೂ ಸಹ ಕಳೆದ ರೀತಿಯಲ್ಲಿ ನಿಮ್ಮ ಸಮಸ್ಯೆಗಳು ಒಂದಲ್ಲ ಒಂದು ಸಮಸ್ಯೆಗಳು ಕಡಿಮೆ ಆಗ್ತಾ ಬರುತ್ತದೆ ಹೊರತು ಜಾಸ್ತಿ ಆಗೋದಿಲ್ಲ. ಇದನ್ನು ಬರೆದಿಕೊಳ್ಳಿ. ಈ ಶ್ರಾವಣ ಮಾಸ ಮುಗಿದ ನಂತರದಲ್ಲಿ ಕುಂಭರಾಶಿಯವರಿಗೆ ಸಮಸ್ಯೆಗಳು ಅನ್ನುವಂಥದ್ದು ದಿನೇ ಅದು ಕಡಿಮೆ ಆಗ್ತಾ ಬರುತ್ತೆ ಹೊರತು ಜಾಸ್ತಿ ಅಂತೂ ಆಗೋದಿಲ್ಲ. ಆದ್ದರಿಂದ ಈ ಶ್ರಾವಣ ಮಾಸ ಭಗವಂತನ ಉಪಾಸನೆಗೆ, ಶನಿಯ ಪ್ರಾರ್ಥನೆಗೆ ಅಂತ ಬಂದಿರುವಂತಹ ಈ ಮಾಸ. ಇದು ಹೆಚ್ಚಿನದಾಗಿ ಕುಂಭರಾಶಿಗೆ ಅತ್ಯಂತ ಅವಶ್ಯಕತೆಯಾಗಿ ಬೇಕಾಗಿದೆ. ಆದ್ದರಿಂದ ಯಾವುದಕ್ಕೂ ಕೋಪವನ್ನು ಮಾಡಿಕೊಳ್ಳದೆ, ನಿರ್ಲಕ್ಷ್ಯವನ್ನು ಮಾಡದೆ,
ಅಪಹಾಸ್ಯಗಳನ್ನು ಎಲ್ಲೂ ಮಾಡದೆ ಭಗವಂತನ ಧ್ಯಾನವನ್ನು ಮಾಡಿ. ದುಶ್ಚಟಗಳಿಂದ ದೂರವಾಗಿರಿ. ದುಶ್ಚಟಗಳಿಗೆ ದಾಸರಾಗಿದ್ದರೆ ಆ ದುಶ್ಚಟಗಳಿಂದ ಖಂಡಿತವಾಗಿ ನಾನು ಹೇಳ್ತೇನೆ ಅದರಿಂದ ದೂರ ಬಂದುಬಿಡಿ. ನಿಮ್ಮ ಸಮಸ್ಯೆಗಳು ಅಲ್ಲಿಂದನೇ ನಿಮಗೆ ಶುರುವಾದದ್ದು. ಈ ಸಮಸ್ಯೆಗಳು ದೂರವಾಗೋದ್ರಿಂದ ಈ ಸಮಸ್ಯೆಗಳು ಇಲ್ಲಿಂದ ನಿಮಗೆ ಬಿಡುಗಡೆ ಆಗುತ್ತೆ. ಶನಿಯ ಉಪಾಸನೆ ಅತ್ಯಂತ ಅವಶ್ಯಕ. ಕುಂಭರಾಶಿಯವರು ಪ್ರತಿ ಶನಿವಾರ ಓಂ ಶಂ ಶನೇಶ್ಚರಾಯ ನಮಃ ಅಥವಾ ಶನಿಮಾತ್ಮನ ನಿಮಗೆ ಶ್ಲೋಕ ಬಂದ ಶ್ಲೋಕ ಛಾಯಾತ್ಮಜಾಯ ವಿದ್ಮಹೆ ನೀಲವರ್ಣಾಯ ಧೀಮಹಿ ತನ್ನೋ ಶನಿಮಾತ್ಮ ಪ್ರಚೋದಯಾತ್. ಸಾಧ್ಯವಾದ ತುಳಸಿ ಪತ್ರೆಯಲ್ಲಿ ಮಾಡಿ ಅಥವಾ ಶಂಕು ಹೂವು ಅಂತ ಸಿಗುತ್ತೆ ನಿಮಗೆ, ನೀಲಿ ಕಲ್ಲಲ್ಲಿರುತ್ತೆ. ಆ ಶಂಕು ಹೂವುಗಳನ್ನು ನೀವು ಬೇರೆ ಬೇರೆ ಹೂವುಗಳನ್ನು ಒಂದು ಮಾರಾಕ ಬದಲು ಒಂದೇ ಒಂದು ಶಂಕು ಹೂವನ್ನು ಆ ಶನಿಮಾತ್ಮೆಗೆ ಸಮರ್ಪಣೆಯನ್ನು ಮಾಡಿ ಶನಿಮಾತ್ಮ ತುಂಬ ಆನಂದವನ್ನು ಪಡ್ತಾನೆ ಆ ಹೂಕ್ಕೆ. ನಮಸ್ಕಾರ.